ನಮ್ಮ RCB ಅವ್ರು ಇಷ್ಟು ಬೇಗ ಎಲ್ಲ ಪ್ಲೇಯರ್ಸ್ನ ಕರ್ಕೊಂತಾರಂತ ನಾವು ಅನ್ಕೊಂಡಿದ್ದಿಲ್ಲ, ಮತ್ತು ಅವರು ಬರ್ತಾರಂತ ಅನ್ಕೊಂಡಿದ್ದೆ ಅಲ್ಲ. ಅಲ್ಲ ಗುರು, ಈ ರೇಂಜಿಗೆ ಇಷ್ಟು ಫಾಸ್ಟ್ ಆಗಿ RCB ಪ್ಲೇಯರ್ಸ್ ಬರ್ತಾ ಇದ್ದಾರೆ ಅಂತಂದ್ರೆ ನಂಬಕ್ ಆಗುತ್ತಾ? ಮೇನ್ ಪ್ಲೇಯರ್ಸ್, ಅದು ಮೇನ್ ನಮ್ಮ RCBಗೆ ಹೆಡ್ ಯಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಇಷ್ಟು ಬೇಗ ಬರ್ತಾರಂತ ನಾವು ಅನ್ಕೊಂಡಿದ್ದೆ ಅಲ್ಲ. ಆದ್ರ ಅವರು ಕೂಡ ಏನು 11 ದಿನ ಇರುವಾಗ್ಲೇ ಬಂದವು, ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡವ್ರೆ. ಅದು ಅಂದ್ರೆ ಇನ್ಸ್ಟಾಗ್ರಾಮ್ಲೆ ಫುಲ್ ವೈರಲ್ ಆಗ್ತಾ ಇದೆ. ಅವ್ರು ಪ್ರಾಕ್ಟೀಸ್ ಸೆಷನ್ ಮಾಡೋದು ಯಾವ ತರ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅಂತಂದು. ಇದು ಫುಲ್ ಖುಷಿ ವಿಚಾರನೇನೆ. ಯಾಕೆಂದ್ರೆ ಇದು 2ನೇ ಟ್ರೋಫಿ ಲೋಡಿಂಗ ಅಂತಂದು ಕಾದ್ ನೋಡೋಣ. ಕಂಟಿನ್ಯೂ ಆಗಿ 3 ವರ್ಷ ಟ್ರೋಫಿ ಹೊಡ್ಕೊಂಡ್ ಬಂದವ್ರೆ. ಇವಾಗ 4ನೇ ವರ್ಷನೂ ಕಂಟಿನ್ಯೂ ಆಗುತ್ತಾ ಇಲ್ಲ ಕಾದ್ ನೋಡ್ಬೇಕಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲಸ್ಸಿಗವರು ಕೂಡ ಅದನ್ನೇ ಹೇಳಿದ್ದಾರೆ, ಒಂದು ಟ್ವೀಟ್ ಮಾಡಿ ಹೇಳಿದ್ದಾರೆ. ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆಲ್ತಾರೆ RCB ಅಂತಂದು. ನೋಡುವ ಯಾವ ತರ ಆಡ್ತಾರೆ ಅಂತಂದು. ಇವಾಗ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಏನಂದ್ರ, ನಮ್ ರಜತ್ ಪತಿದಾರ್ ಈ ಟೀಮಿನ ಕ್ಯಾಪ್ಟನ್ ಆಲ್ರೆಡಿ ಇವಾಗ ಒಂದ್ಸಲ ಚಾಂಪಿಯನ್ ಮಾಡಿಸಾಯ್ತು. ಇವ್ರೇನ್ ಮಾಡ್ಸಿರಲ್ಲ, ಬಟ್ ಇವ್ರ ಎಫೆಕ್ಟ್ಸ್ 50% ಮತ್ತೆ ಪ್ಲೇಯರ್ಸ್ 50% ಇರುತ್ತೆ. ಯಾಕಂದ್ರೆ ಇವ್ರು ಯಾವ ಟೈಮ್ ನಲ್ಲಿ ಬಾಲಿಂಗ್ ಈ ತರ ಚೆನ್ನಾಗಿ ಹಾಕಿಸ್ತಾರೆ. ಟೈಮಿಂಗಿಗೆ ಇವ್ರು ಇಂತಂದು ಹಾಕಿಸಿ ಇವಾಗ ಆಲ್ರೆಡಿ ಡಿಪೆಂಡಿಂಗ್ ಚಾಂಪಿಯನ್ ಆಗ್ಬಿಟ್ಟಿದ್ದಾರೆ ನಮ್ಮ RCB ಅವರು. ಇವಾಗ ಈ ಸೀಸನ್ ನಲ್ಲಿ ಯಾವ ತರ ಆಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಬಹಳ ಕ್ಯೂರಿಯಾಸಿಟಿಯಿಂದ ಇದ್ದೀವಿ. ಅದೇ ಎಲ್ಲ ಪ್ಲೇಯರ್ಸ್ ಅವರೇ ಇದ್ದಾರೆ. ಮತ್ತೆ ಪ್ಲೇಯಿಂಗ್ 11 ಅಲ್ಲಿ ಏನ್ ದೊಡ್ಡದಾಗಿ ಏನ್ ಚೇಂಜ್ ಮಾಡಲ್ಲ, ಕಾದ್ ನೋಡ್ಬೇಕಾಗಿದೆ. 3ನೇ ಕ್ರಮಾಂಕದಲ್ಲಿ ಸ್ವಲ್ಪ ಗೊಂದಲಗಳು ಇವೆ. ಯಾರು ಜೋದಸ್ ಪಡಿಕಲ್ ಆಡಿಸ್ತಾರ ಅಥವಾ ವೆಂಕಟೇಶ್ ಅಯ್ಯರ್ ಆಡಿಸ್ತಾರ ಅಥವಾ ಜಾಕಬ್ ಬೆಥಲ್, ಇವರು ಕೂಡ ಓಪನಿಂಗ್ ನಲ್ಲಿ ಕೂಡ ಚೆನ್ನಾಗಿ ಆಡಿದ್ದಾರೆ. ಇಂಗ್ಲೆಂಡ್ ನಲ್ಲಿ ಸಖತ್ತಾಗಿನೇ ಆಡಿದಾರೆ ಅಂತ ಹೇಳ್ಬೋದು. ನೋಡೋಣ ಅವ್ರನ್ನ ಆಡಿಸ್ತಾರ ಅಥವಾ ಬೆಂಚ್ ನಲ್ಲಿ ಕುಂದಿರ್ಸ್ತಾರ ಅಂತಂದು ಬಹಳ ಇಂಟ್ರೆಸ್ಟಿಂಗ್ ಆಗಿ. ಇದನ್ನ ನಾವು ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಪ್ಲೇಯಿಂಗ್ ನಲ್ಲಿ ಯಾರ ತರ ಇಳಿಸ್ತಾರೆ ಅಂತಂದು ನಾವು ಎಲ್ಲೆಲ್ಲೋ ಬರ್ತಾ ಇದೀನಿ. ಇವಾಗ ನಾವು ನಮ್ಮ ಟೀಮ್ ಕ್ಯಾಪ್ಟನ್ ಬಂದಿದ್ದಾರೆ. ಅವ್ರ ಲುಕ್ ಯಾವ ತರ ಇದೆ ನೋಡ್ಬೋದು ನೀವು. ಕೂದಲ ಬಿಟ್ಬಿಟ್ಟವ್ರೆ. ನೋಡೋಣ, ವೆಂಕಟೇಶ್ ಅಯ್ಯರ್ ಇವರು ಕೂಡ ಸೇಮ್ ಲುಕ್ ಇದೆ. ವೆಂಕಟೇಶ್ ಅಯ್ಯರ್ ಅವರು ಅದೇ ತರ ಬಿಟ್ಟಾರೆ. ನೋಡೋಣ IPL ನಲ್ಲಿ ಅಂದ್ರೆ ಹೇರ್ ಸ್ಟೈಲ್ ಏನಾದ್ರು ಚೇಂಜ್ ಮಾಡ್ಕೊಂತಾರ ಅಥವಾ ಇದೇ ಹೇರ್ ಸ್ಟೈಲ್ ಇಟ್ಕೊಂಡು ಆಡ್ತಾರ, ಕಾದ್ ನೋಡ್ಬೇಕಾಗಿದೆ. ಲುಕ್ ಮಾತ್ರ ಸಖತ್ತಾಗಿದೆ. ಆದ್ರೂ ರಜತ್ ಪತಿದಾರು, ವಿರಾಟ್ ಕೊಹ್ಲಿ ಇವರೆಲ್ಲ ಇಷ್ಟು ಫಾಸ್ಟ್ ಆಗಿ ಬರ್ತಾರಂತ ಅನ್ಕೊಂಡಿದ್ದೆ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು ಸ್ಟಾರ್ಟ್ ಆಗಕ್ಕೆ ಒಂದ 5-6 ದಿನ ಇರುತ್ತೆ ಅವಾಗ ಬರ್ತಾರಂತ ನಾವು ಅನ್ಕೊಂಡಿದ್ವಿ. ಬಟ್ ಈ ಸೀಸನ್ ಫಸ್ಟ್ ಸೀಸನ್ ಅನ್ನಕ್ಕಾಗಲ್ಲ, ಬಂದಿರ್ತಾರೆ. ಬಟ್ ಈ ಸೀಸನ್ ಹಿಂದಿನ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಇನ್ನೊಂದು 4-5 ಡೇಸ್ ಇರ್ತಿತ್ತು, ಅವಾಗ ಬರ್ತಿದ್ರು. ಬಟ್ ಇವಾಗ ಈ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಆಲ್ 12 ಡೇಸ್ ಇತ್ತು, ಇನ್ನು 12 ದಿನ ಇತ್ತು. 11 ದಿನ ಇದೆ ಆಲ್ರೆಡಿ. ಇವಾಗ ಬಂದು ಜಾಯಿನ್ ಆಗಿದ್ದಾರೆ ನಮ್ಮ RCB ಟೀಮ್ನ. ನೋಡೋಣ, ಇನ್ನೂ ಒಂದಿಷ್ಟು ಫಾರಿನ್ ಪ್ಲೇಯರ್ಸ್ ಬರಬೇಕು. ಮೇನ್ ಪ್ಲೇಯರ್ಸ್ ಅವ್ರು ಇನ್ನೂ ಬಂದಿಲ್ಲ. ಇನ್ನೇನು ಅವ್ರು ನಾಳೆ ಅಥವಾ ನಾಡ್ದ ಬರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಅವ್ರು ಕೂಡ ಫ್ಲೈಟ್ ನಲ್ಲಿ ಇವಾಗ ಬರ್ತಿರ್ಬೋದು. ನೋಡೋಣ ಅವ್ರು ಬಂದ್ಮೇಲೆ ಅವ್ರು ಯಾವ ತರ ಇರ್ತಾರೆ. ಇವಾಗ ಬಹಳ ಟೀಮ್ ಮಾತ್ರ ಸಖತ್ತಾಗನೆ ಕಾಣಿಸ್ತಾ ಇದೆ. ನೋಡೋಣ ಯಾವ ತರ ಸ್ಟಾರ್ಟ್ ಮಾಡ್ತಾರೆ IPL ಅಂತದ್ದು. ಮತ್ತೆ ನೆಕ್ಸ್ಟ್ ಇವತ್ತಿನ ಬಂದಿದ್ದು ಎಷ್ಟು ಖುಷಿ ಆಯ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗುವ.